2 ಅರಸುಗಳು 2ನೇ ಅಧ್ಯಾಯ 24ನೆಯ ವಾಕ್ಯ. ಅವನು ಅವರ ಕಡೆಗೆ ತಿರುಗಿಕೊಂಡು ಯೆಹೋವನ ಹೆಸರಿನಲ್ಲಿ ಅವರನ್ನು ಶಪಿಸಿದನು. ಕೂಡಲೇ ಕಾಡಿನಿಂದ 2 ಹೆಣ್ಣು ಕರಡಿಗಳು ಬಂದು ಆ ಹುಡುಗರಲ್ಲಿ 42 ಮಂದಿಯನ್ನು ಹರಿದು ಬಿಟ್ಟವು. ಈ ವಾಕ್ಯದಲ್ಲಿ ಎಲಿಷನನ್ನು ಅಪಹಾಸ್ಯ ಮಾಡಿದಂಥ ಹುಡುಗರ ಮೇಲೆ ಅವನು ಶಾಪವನ್ನು ನುಡಿದಾಗ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಎಲಿಷನು ಬೇತೇಲಿಗೆ ಹೊರಟು ಅಲ್ಲಿ ಒಂದು ಗುಡ್ಡವನ್ನು ಹತ್ತುತ್ತಾ ಇರುವಾಗ ಆ ಊರಿನ ಹುಡುಗರು ಹೊರಗೆ ಬಂದು ಬೋಳು ಮಂಡೆಯವನೇ ಏರು, ಬೋಳು ಮಂಡೆಯವನೇ ಏರು ಎಂಬುದಾಗಿ ಅವನನ್ನು ಪರಿಹಾಸ್ಯ ಮಾಡಿದರು. ಕೂಡಲೇ ಅವನು ಅವರ ಕಡೆಗೆ ತಿರುಗಿ ಯೆಹೋವನ ಹೆಸರಿನಲ್ಲಿ ಅವರನ್ನು ಶಪಿಸಿದನು. ಆ ತಕ್ಷಣವೇ ಕಾಡಿನಿಂದ 2 ಹೆಣ್ಣು ಕರಡಿಗಳು ಬಂದು ಆ ಹುಡುಗರಲ್ಲಿ 42 ಮಂದಿಯನ್ನು ಹರಿದು ಬಿಟ್ಟವು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ಅಂದರೆ ಇಲ್ಲಿ ಗಮನಿಸುವಾಗ ದೇವರು ಆರಿಸಿಕೊಂಡು ಅಭಿಷೇಕಿಸಿ ತನ್ನ ಪ್ರವಾದಿಯಾಗಿ ನೇಮಿಸಿರುವಂಥ ಒಬ್ಬ ವ್ಯಕ್ತಿಯನ್ನ ಈ ಹುಡುಗರು ಪರಿಹಾಸ್ಯ ಮಾಡಿದಂಥ ನಿಮಿತ್ತವಾಗಿ ಪ್ರವಾದಿಯ ಬಾಯಿಂದ ಬಂದಂಥ ಶಾಪದ ಮಾತುಗಳು ಅವರ ಜೀವಿತವನ್ನೇ ಕೆಡಿಸಿ ಬಿಡುವಂತೆ ಕಾರ್ಯಗಳನ್ನ ಮಾಡಿತು. ಅಂದ್ರೆ ದೇವ ಜನರಿಗೆ, ದೇವರಿಂದ ಕರೆಯಲ್ಪಟ್ಟವರಿಗೆ, ದೇವರ ಅಭಿಷಕ್ತರಿಗೆ ಅವರನ್ನ ಪರಿಹಾಸ್ಯ ಮಾಡುವಂತವರನ್ನ ಶಪಿಸುವಂತ ಅಧಿಕಾರ ಕೂಡ ಇದೆ. ಶಪಿಸುವಾಗ ಅದು ಹಾಗೆ ಸಂಭವಿಸುತ್ತದೆ. ಈ ದಿವಸಗಳು ನಿಮ್ಮ ಜೀವಿತಕ್ಕೆ ವಿರೋಧವಾಗಿ ಸೈತಾನನು ಪರಿಹಾಸ್ಯ ಮಾಡುವಂತೆ ಎಷ್ಟೇ ಕಾರ್ಯಗಳನ್ನ, ಎಷ್ಟೇ ವ್ಯಕ್ತಿಗಳನ್ನ, ಎಷ್ಟೇ ಕಷ್ಟಗಳನ್ನ, ಇಕ್ಕಟ್ಟುಗಳನ್ನ ಎಬ್ಬಿಸುತ್ತಾ ಇದ್ದರೂ ಕೂಡ ಅದರ ವಿಷಯವಾಗಿ ನೀವು ಸೋತು ಹೋಗಿ ಅಯ್ಯೋ ಅವರು ಹೀಗಂದರಲ್ಲ, ಇವರು ಹಾಗಂದರಲ್ಲ ಎಂಬುದಾಗಿ ಅದರ ಕುರಿತಾಗಿ ಯೋಚಿಸುತ್ತಾ ಕುಂದಿ ಹೋಗಬೇಡಿ. ಬಾಯಿ ತೆರೆದು ಅವುಗಳನ್ನು ಶಪಿಸುವುದಕ್ಕೆ ಪ್ರಾರಂಭಿಸಿ ವ್ಯಕ್ತಿಗಳನ್ನಲ್ಲ, ಅವರ ಹಿಂದೆ ಕಾರ್ಯ ಮಾಡುತ್ತಿರುವಂಥ ದುಷ್ಟ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ನೀವು ಅವುಗಳನ್ನು ಶಪಿಸುವುದಾದರೆ ಅವುಗಳು ಶಪಿಸಲ್ಪಟ್ಟು ಲಯವಾಗಿ ಹೋಗುವುದನ್ನು ನಿಮ್ಮ ಕಣ್ಣುಗಳು ಕಾಣಲಿವೆ. ಕಾರಣ ನಿಮ್ಮ ಬಾಯಲ್ಲಿ ದೇವರು ಆಶೀರ್ವಾದವನ್ನು, ಶಾಪವನ್ನು ಎರಡನ್ನೂ ಕೂಡ ಇಟ್ಟಿದ್ದಾರೆ. ನೀವು ಬರೀ ಆಶೀರ್ವಾದವನ್ನ ನುಡಿಯುವುದು ಮಾತ್ರವಲ್ಲ, ಶಾಪವನ್ನು ಕೂಡ ನುಡಿಯಬೇಕು. ಆ ಶಾಪವನ್ನ ಶತ್ರುವಾಗಿರುವಂತ ಸೈತಾನನ ಮೇಲೆ ನುಡಿಯಬೇಕು. ಆಗ ಅವನ ಬೀಳುವಿಕೆಯನ್ನು, ಅವನ ನಾಶನವನ್ನು ನಿಮ್ಮ ಕಣ್ಣಾರೆ ಕಾಣಬಹುದಾಗಿದೆ. ಅವನ ಪರಿಹಾಸ್ಯ, ಅವನ ನಿಂದೆಗಳೆಲ್ಲವೂ ಅಡಗಿ ಹೋಗುತ್ತದೆ. ಜೀವಿತವಾದರೂ ಜಯದಲ್ಲಿ ಮುಂದೆ ಸಾಗುತ್ತದೆ. ಹಾಗೆಲ್ಲಿ ನಾವು ಗಮನಿಸಲೇಬೇಕಂತ ಇನ್ನೊಂದು ವಿಷಯ, ನಾವು ಯೇಸು ಕ್ರಿಸ್ತನ ಸ್ವಭಾವದಲ್ಲಿ ಜೀವಿಸುತ್ತಾ ಇರುವುದರಿಂದ ಮನುಷ್ಯರು ನಮಗೆ ಏನೇ ವಿರೋಧವಂತ ಮಾತುಗಳನ್ನು ಆಡಿದರೂ, ಪರಿಹಾಸ್ಯಗಳನ್ನು ಮಾಡಿದರೂ ಕೂಡ ನಾವು ಅವರನ್ನ ಶಪಿಸುವಂಥದ್ದಲ್ಲ, ಇಲ್ಲ ಅವರನ್ನ ಹಗೆ ಮಾಡುವಂಥದ್ದಲ್ಲ. ಯೇಸು ಕ್ರಿಸ್ತನ ಆಜ್ಞೆಗೆ ಅನುಸಾರವಾಗಿ ನಾವು ಅವರನ್ನ ಪ್ರೀತಿಸಿ ಅವರನ್ನ ಆಶೀರ್ವದಿಸಿ ಪ್ರಾರ್ಥಿಸಬೇಕು. ಆದರೆ ಅವರ ಹಿಂದೆ ನಮ್ಮನ್ನ ಕುಗ್ಗಿಸುವಂತೆ ಕಾರ್ಯ ಮಾಡುತ್ತಿರುವಂತ ದುಷ್ಟ ಆತ್ಮಗಳನ್ನ ನಾವು ಗದರಿಸುವುದಾದರೆ ಅದರ ಬಲವು ಮುರಿದು ಹೋಗುವುದನ್ನು, ಅದು ಲಯವಾಗಿ ಹೋಗುವುದನ್ನು ಜೀವಿತದಲ್ಲಿ ಕಾಣಬಹುದಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಬಾಯಲ್ಲಿ ಕೊಟ್ಟಿರುವಂತಹ ಕರ್ತನ ಅಧಿಕಾರವನ್ನು ಉಪಯೋಗಿಸಿ ವಿರೋಧಿಯಾಗಿರುವಂತಹ ಸೈತಾನನ ಮೇಲೆ ಆ ಶಾಪಗಳನ್ನ ನುಡಿಯಿರಿ. ಅವನು ಬಿದ್ದು ಹೋಗುತ್ತಾನೆ, ನೀವಾದರೂ ಜಯದಲ್ಲಿ ಮುಂದೆ ಸಾಗುತ್ತೀರಾ. ಆ ರೀತಿಯಾಗಿ ದೇವರ ಕರಗಳಲ್ಲಿ ಸಮರ್ಪಿಸಿ ಮಾನಿಸುವಂತ, ಆಶೀರ್ವದಿಸುವಂತ ದೇವರಿಗೆ ಅನುಗುಣವಾಗಿ ಸಮರ್ಪಣೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಎಲಿಷನನ್ನ ಪರಿಹಾಸ್ಯ ಮಾಡಿದಂಥ ಹುಡುಗರ ಮೇಲೆ ಅವನು ಯೆಹೋವನ ನಾಮದಲ್ಲಿ ಶಾಪವನ್ನು ನುಡಿದಾಗ 2 ಹೆಣ್ಣು ಕರಡಿಗಳು ಬಂದು ಆ ಹುಡುಗರಲ್ಲಿ 42 ಮಂದಿಯನ್ನ ಹರಿದು ಬಿಟ್ಟಂತ ರೀತಿಯಲ್ಲಿ ದಿವಸಗಳಲ್ಲಿ ಕರ್ತನೆ ನಿನ್ನ ಮಕ್ಕಳಿಗೆ ವಿರೋಧವಾಗಿ ಪರಿಹಾಸ್ಯದ ಮಾತುಗಳನ್ನ ಆಡುತ್ತಾ ಅಪಹಾಸ್ಯಗಳನ್ನ, ನಿಂದೆಗಳನ್ನು ಎಬ್ಬಿಸುತ್ತಿರುವಂತಹ ದುರಾತ್ಮ ಸೈನ್ಯಗಳ ಮೇಲೆ ಶಾಪಗಳನ್ನು ನುಡಿಯುತ್ತಾದನೆ. ಜೀವಿತಗಳಿಂದ ಅದು ನೀಗಿ ಹೋಗಲಿ, ಅಡಗಿ ಬಿದ್ದು ಲಯವಾಗಲೆಂಬುದಾಗಿ ಕಟ್ಟಲೆ ಕೊಟ್ಟು ಪ್ರಾರ್ಥಿಸ್ತಾದನೆ. ಜೀವಿತಗಳಪ್ಪ ಕುಗ್ಗಿ ಹೋಗಬಾರದು, ನಿನ್ನಲ್ಲಿ ಬಲಗೊಳ್ಳಬೇಕು ಅಪ್ಪ, ನಿನ್ನಲ್ಲಿ ದೃಢಗೊಳ್ಳಬೇಕು. ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ಸೋತಂತ ಜೀವಿತಗಳನ್ನು ಬಲಪಡಿಸು ಯೇಸುವೆ. ಜಯಕರವಾಗಿ ಅಪ್ಪ ಜೀವಿತವನ್ನು ಮಾರ್ಪಡಿಸು ಕರ್ತನೆ. ಶತ್ರು ಯಾವ್ಯಾವ ವ್ಯಕ್ತಿಗಳನ್ನು ಉಪಯೋಗಿಸಿದನೋ, ಯಾರ್ಯಾರ ಮೂಲಕವಾಗಿ ಕಾರ್ಯ ಮಾಡಿದನೋ, ಅವನ ಶಕ್ತಿಯೆಲ್ಲ ಬಿದ್ದು ಹೋದಂತ ನಿಮಿತ್ತವಾಗಿ ಅಂತ ಜನಗಳ ಮುಂದೆಯೇ ನಿನ್ನ ಮಕ್ಕಳಪ್ಪ ಶಿರಸ್ಸಾಗಿ
ಘನತೆ ಉಳ್ಳವರಾಗಿ ಉನ್ನತವಾದಂಥ ಆಶೀರ್ವಾದಗಳನ್ನು ಅನುಭವಿಸುತ್ತಾ ಮುಂದೆ ಸಾಗಲಿ. ಜೀವಿತಗಳು ಆಶೀರ್ವದಿಸಲ್ಪಡಲಿ. ಕರ್ತನೆ, ಮಹಿಮೆಯಾಗಿ ಅಪ್ಪ ಕಾರ್ಯಗಳನ್ನು ಮಾಡು. ಜೀವಿತದ ಸಕಲ ಬಲಹೀನತೆಗಳು, ರೋಗಗಳು, ಬಂಧನಗಳು, ಎಲ್ಲ ಸಾಲಭಾರಗಳು ನೀಗಿ ಹೋಗಿ ಪರಿಪೂರ್ಣ ಆಶೀರ್ವಾದ ಉಂಟಾಗಲಿ. ಜಯದಲ್ಲಿ ನಡೆಸುವಂಥ ದೇವರು ನಿನಗೆ ಸ್ತೋತ್ರಗಳಪ್ಪ. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.